ಸ್ವಲ್ಪ ಕೆಳಗೆ ಬರಲಿ ಸಿನಿಮಾ ಚೆನ್ನಾಗಿದೆ. ಒಂದು ಸಾಮಾಜಿಕ ಕಳಕಳಿನ ಸಿನಿಮಾ, ಎಲ್ಲರೂ ಒಂದ್ಸರಿ ಬಂದು ನೋಡಿ. ಥ್ಯಾಂಕ್ ಯು. ಇಲ್ಲಿ ಎಲ್ಲರೂ ಸಂಬಂಧರು ಯಾರು ಮೇಲಿಲ್ಲ ಯಾರು ಕೀಳಲ್ಲ ಅಂತ ಹೇಳಿ ಮೆಸೇಜ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಯಾವ ಜಾತಿನೂ ಕೇವಲ ಮಾತಾಡಿಲ್ಲ. ತುಂಬ ಚೆನ್ನಾಗಿದೆ. ಸಂವಿಧಾನ ಎಲ್ಲರೂ ಒಂದೇ ಅನ್ನೋ ಥರ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ. ಸೂಪರ್, ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತ ಹೇಳ್ತಿ ವಿವಾನ ಆ್ಯಕ್ಟಿಂಗ್ 4 ಸಿನಿಮಾ ಥರ ಇತ್ತು. 4 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಥರ ಇವತ್ತು ಈ ಫಸ್ಟ್ ಸಿನಿಮಾದಲ್ಲಿ ಮಾಡಿದ್ದಾರೆ. ಸೂಪರ್ ಅಲ್ಟಿ ಮತ್ತು ಮೇಲ್ಜಾತಿ ಕೀಳ್ಜಾತಿ ಅದನ್ನೆಲ್ಲ ಬಿಟ್ಟು ಏನು ಕಾಂಟ್ರವರ್ಸಿ ಆಗ್ತಾ ಇದೆ ಅದನ್ನೆಲ್ಲ ಬಿಟ್ಟು ಮೇಕಿಂಗು, ಎಡಿಟಿಂಗು, ಮ್ಯೂಸಿಕ್ಕು, ಡೈರೆಕ್ಟರ್ದು ಒಂದೊಂದು ಕ್ಯಾರೆಕ್ಟರ್ಗೆ ಕೊಟ್ಟಿರೋಂಥ ಒಂದು ಹೆಸರುಗಳು ತುಂಬ ಡೀಟೇಲ್ ಆಗಿ ತುಂಬ ಚೆನ್ನಾಗಿದೆ. ಒಬ್ಬೊಬ್ಬರು ರಾಕ್ಷಸರ ಥರ ಆ್ಯಕ್ಟ್ ಮಾಡಿದ್ದಾರೆ. ನೀವು ನೋಡಿ ಖಂಡಿತವಾಗ್ಲೂ ಎಲ್ಲ ಕಾಂಟ್ರವರ್ಸಿನ ಮೀರಿದ್ದು, ಎಲ್ಲ ವಿವಾದನ ಮೀರಿದ್ದೆ ಸಿನಿಮಾ ಗೆಲ್ಲಬೇಕು, ಸಿನಿಮಾದ ವಿಷಯ ಗೆಲ್ಲಬೇಕು, ಒಳ್ಳೆ ವಿಷಯಗಳು ಗೆಲ್ಲಬೇಕು. ನೋಡಿ ನಾವೇ ನಿರ್ಧಾರ ಮಾಡಬೇಕು ಈ ಸಿನಿಮಾದಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನು. ತುಂಬ ಚೆನ್ನಾಗಿದೆ. ಔಟ್ ಆ್ಯಂಡ್ ಔಟ್ ಬ್ಯೂಟಿಫುಲ್. ಧೈರ್ಯ ಸರ್ವತ ಸದನ. ಚೆನ್ನಾಗಿದೆ. ಒಂದೊಂದು ಕ್ಯಾರೆಕ್ಟರ್ನು ತುಂಬ ಡೀಟೇಲಿಂಗ್ ಮಾಡಿದ್ದಾರೆ. ಆಮೇಲೆ ಈ ನೋಡಾದ್ಮೇಲೆ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ, ಮತ್ತೊಂದು ಸಲ ನೋಡಬೇಕು. ಎಲ್ಲರೂ ನೋಡಬೇಕಾಗಿರುವಂಥ ಮೂವಿ. ಲಾಸ್ಟಿಗೆ ಅದು ಒಂದು ಮೆಸೇಜ್ ಕೊಟ್ಟು ತುಂಬ ಚೆನ್ನಾಗಿದೆ. ಅಂಬಿಕಾ ಇರೋ ತನಕ ಡ್ರಾವಿಡ್ ಮತ್ತು ಆರ್ಯ ಅದು ಸಾಲ್ವ್ ಆಗೇ ಆಗುತ್ತೆ ಅಂತ ಮೂವಿ ತುಂಬ ನೋಡೋಕ್ಕೆ ಚೆನ್ನಾಗಿದೆ. ಫೋಟೋಗ್ರಾಫ್ ಚೆನ್ನಾಗಿದೆ. ಡೈರೆಕ್ಷನ್ ಹೀರೋ ಕೂಡ ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಯಿತು. ನಿರ್ದೇಶಕರು ಭಾರಿ ಅದ್ಭುತವಾಗಿ ಕಥೆಯನ್ನು ಯಾಕೆ ಬದುಕಬೇಕು, ಯಾಕೆ ಬದುಕಬೇಕು ಸಮಾಜದಲ್ಲಿ ಹೋರಾಟದ ಮೂಲಕ ತೋರಿಸಿದ್ರು. ತುಂಬ ಚೆನ್ನಾಗಿದೆ. ಅದ್ಭುತವಾದಂಥ ಕಂಟೆಂಟು. ನಿಜವಾಗ್ಲೂ ಈ ವಾರದ ಬಿಡುಗಡೆ ಸಿನಿಮಾಗಳಲ್ಲಿ ಬೆಸ್ಟ್ ಸಿನಿಮಾ ಇದು. ನಿಜವಾಗ್ಲೂ ಒಂದು ನೈಜ ಘಟನೆ ಇಟ್ಕೊಂಡು ಡೈರೆಕ್ಷನ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಕಥೆ ಆಗಿರ್ಬೋದು, ಪ್ರತಿಯೊಂದು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಒಳ್ಳೆ ಕಂಟೆಂಟ್ ಇದೆ. ಮತ್ತು ಇದು ಯಾವುದೇ ಒಂದು ಸಿನಿಮಾದಲ್ಲಿ ಯಾವುದೇ ಒಂದು ಏನಿವತ್ತು ಈ ರಾಜ್ಯದಲ್ಲಿ ಒಂದು ಮೇಲುಕೀಲ ನಿಂತಿದೆ ಪೊಲೀಸರ ಮತ್ತು ಒಂದು ರೈತರ ಬಗ್ಗೆ ಆ ಒಂದು ಕಾನ್ಸೆಪ್ಟ್ ಇಟ್ಟಿದ್ದಾರೆ. ನಿಜವಾಗ್ಲೂ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡುವಂಥ ಸಿನಿಮಾ. ದಯವಿಟ್ಟು ಬಂದು ನೋಡಿ. ಒಳ್ಳೆಯದಾಗುತ್ತೆ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಅಂತ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಸಿನಿಮಾ. ಎಫರ್ಟ್ ಇದೆ, ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನೀವು ನೋಡಿದರೆ ಗೊತ್ತಾಗುತ್ತೆ. ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಹೊಸ ಕಲಾವಿದರನ್ನ ಸಪೋರ್ಟ್ ಮಾಡಿ. ನೀವು ಯಾರು ಬಂದಿಲ್ಲ ಅಂದರೆ ಯಾರಿಗೋಸ್ಕರ ಸಿನಿಮಾ ಮಾಡಬೇಕು? ಇದನ್ನೆಲ್ಲ ಎಂಟರ್ಟೈನ್ ಮಾಡೋಕ್ಕೆ ಅಲ್ವಾ ಸಿನಿಮಾ ಮಾಡೋದು. ದಯವಿಟ್ಟು ಬನ್ನಿ ಥಿಯೇಟರಿಗೆ. ಜನ ಬಂದಿಲ್ಲ ಅಂದರೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಶ್ರಮ ಪಟ್ಟಿದ್ದು ವೇಸ್ಟ್ ಆಗಿಬಿಡುತ್ತೆ. ದಯವಿಟ್ಟು ಥಿಯೇಟರಿಗೆ ಬನ್ನಿ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇದು ಟೀಮ್ದು ಎಲ್ಲ ಒಟ್ಟಿಗೆ ಇರ್ತಲ್ಲ, ಅಲ್ಲೇ ಕೆಳಗಡೆ ಮೀಡಿಯಾ ಮುಂದೆ ಇವತ್ತು ನಾನು ಹೇಳೋದೇನು ಅಂತ ಅಂದರೆ, ಈ ದಿನ ಬಿಡುಗಡೆಯಾಗಿರುವಂಥ ಒಂದು ಚಿತ್ರ ಧೈರ್ಯ ಸರ್ವತ್ರ ಸಾಧನ. ತುಂಬ ಅದ್ಭುತವಾಗಿ ಮೂಡಿ ಬಂದಿರುವಂಥ ಚಿತ್ರ. ಸಾಯಿರಾಮ್ ಎಷ್ಟು ಎಫರ್ಟ್ ಹಾಕಿದ್ದಾನೆ ಅಂದರೆ, ಕಷ್ಟ ಪಡುವಂಥ ಎಲ್ಲ ನೋವು ಪಡುವಂಥ ಎಲ್ಲವೂ ಇವತ್ತು ಅದ್ಭುತವಾಗಿ ತೆರೆ ಮೇಲೆ ಮೂಡಿದೆ. ಖಂಡಿತ ಇದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುತ್ತೆ, ಜನರನ್ನು ತಲುಪುತ್ತೆ. ದೊಡ್ಡ ಮಟ್ಟದಲ್ಲಿ ಸಾಯಿರಾಮ ಬೆಳೀತಾನೆ ಅನ್ನೋ ನಂಬಿಕೆ ನನಗಿದೆ. ಒಳ್ಳೆಯದಾಗಿ ಎಲ್ಲ ಚಿತ್ರ ನೋಡಿ ಆಶೀರ್ವಾದ ಮಾಡಬೇಕು. ಚಿತ್ರ ನೋಡಿ ಗೆಲ್ಲಿಸಬೇಕು ಅಂತ ನೀವು ಮಾಡಬೇಕು. ನಾವು ಏನು ಹೇಳ್ತೀವಿ, ಒಂದು ಏನು ಹೇಳಕ್ಕೆ ಬರ್ತೀನಿ. ಬಡವ ಮತ್ತು ಶ್ರೀಮಂತನಾಗಿದೆ. ಬಡವ ಮತ್ತು ಶ್ರೀಮಂತನಾಗಿದೆ, ಪ್ರೌಢ ಮತ್ತು ಕನ್ನಡ ನಡುವೆ ದಯವಿಟ್ಟು ನಿಮ್ಮನ್ನು ಕೈ ಮುಟ್ಟು ಕೇಳ್ಕೊಳ್ತೀನಿ. ಒಂದು ಒಳ್ಳೆಯ ವಿಷಯ, ಒಂದು ಹೊಸದಾಗಿ ಏನೋ ಒಂದು ಹೇಳಕ್ಕೆ ಟ್ರೈ ಮಾಡಿದ್ದೀನಿ. ಅದನ್ನು ಜಾತಿಗಳಿಗೆ, ಅದನ್ನು ಧರ್ಮಗಳಿಗೆ ಅಂಟಾಕಿ ಸಿನಿಮಾನ ಕೊಲ್ಲುವಂಥ ಪ್ರಯತ್ನ ಮಾಡಬೇಡಿ. 14 ವರ್ಷ ರಾಮಂತರ ವನವಾಸ ಮಾಡಿ 14 ವರ್ಷ ಇಲ್ಲಿ ದುಡಿದು ಸಿನಿಮಾ ಮಾಡಿ ನಿರ್ದೇಶಕನ ಒಂದು ಪಟ್ಟಾಭಿಷೇಕ ಕೂತಿದ್ದೀನಿ. ಹಾರೈಸಿ ಹರಿಸಿ ನಡೆಸೋರು ನೀವು. ದಯವಿಟ್ಟು ನೀವು ಖಾಲಿ ಬೀಳ್ತಿದ್ದೀನಿ. ಇದು ಧರ್ಮ ಜಾತಿ ವಿಚಾರವಾದಂಥ ಸಿನಿಮಾ ಅಲ್ಲ. ಒಂದು ಬಡವ ಒಂದು ಶ್ರೀಮಂತನ ನಡುವೆ ನಡೆಯುವಂಥ ಒಂದು ಅಸೂಯೆ ಇರುತ್ತೆ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ, ನೀವೇ ಮಾತಾಡ್ತೀವಿ. ಥ್ಯಾಂಕ್ ಯು.
ನೀವು ಸಿನಿಮಾ ನೋಡಿದ್ರೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ರಿ, ಸಿನಿಮಾದ ಬಗ್ಗೆ ಆಗೋ ಪ್ರಚಾರ ಮಾಡ್ತೀರಿ. ದಯಮಾಡಿ ನಿಮಗೆ ಆಹ್ವಾನ ಮಾಡ್ತಾ ಇದ್ದೇನೆ, ನಮ್ಮ ಸಿನಿಮಾನ ಬಂದು ನೋಡಿ ನಿಮ್ಮ ಕಾಂಟ್ರವರ್ಸಿಗೆ ಅದು ನಿಮ್ಮ ಉತ್ತರ ಸಿಗುತ್ತೆ. ದಯವಿಟ್ಟು ಒಳ್ಳೆ ಸಿನಿಮಾನ ನಮ್ಮ ಸಿನಿಮಾನ ಥಿಯೇಟರ್ ಬಂದು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದೀವಿ, ಕಂಟೆಂಟ್ ನೋಡ್ತಾರೆ, ಜನ ಬರ್ತಾ ಇದ್ದಾರೆ. ಆದರೆ ನಿಮ್ಮ ಕಾಂಟ್ರವರ್ಸಿಯಿಂದ ಈ ಥರ ಸಿನಿಮಾದ ಬ್ರ್ಯಾಂಡ್ ಅಂತ ಮಾಡ್ತಾರೆ. ದಯಮಾಡಿ ವಿನಂತಿ ಮಾಡ್ಕೊಂಡಿದ್ದೇನೆ, ಸಿನಿಮಾ ನೋಡಿ, ತುಂಬ ಅದ್ಭುತವಾಗಿ ನೋಡ್ಕೊಂಡಿದ್ದೆ. ನೀವು ಕೂಡ ಇದನ್ನು ಮೆಚ್ಚಿಸ್ತೀರಿ. ನಾನು ಇದ್ದ ಚಿತ್ರತಂಡದಿಂದ ಚಿಕ್ಕೊಂದು 50 ದಿನದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸೊ ಸಿನಿಮಾದಲ್ಲಿ ನಾನು ವಿವೇಕಾನಂದ ಅಂತ ಒಂದು ಪಾತ್ರಗಳು ಮಾಡಿದ್ದೀನಿ. ಸೊ ಇದರಲ್ಲಿ ಹೇಳ್ತಾ ಇದ್ದು ಪೊಲೀಸ್ ವಿಷಯದಲ್ಲಿ ಪೊಲೀಸರು ಬೇಕಾಗಿದ್ದಾರೆ, ಬಟ್ ಕ್ಯಾರೆಕ್ಟರ್ ಬೇಕಿತ್ತು. ಇದೇ ಸಿನಿಮಾದಲ್ಲಿ ನಾನು ಕೂಡ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದು, ಬಟ್ ಪೊಲೀಸ್ ಅಂದರೆ ಏನು ಅಂತ ನನ್ನ ಕ್ಯಾರೆಕ್ಟರ್ ಮೇಲೆ ಬಿಂಬಿತ ಆಗಿದೆ. ಸೊ ಆದ್ದರಿಂದ ಈ ಕಾಂಟ್ರವರ್ಸಿ ಮಾಡಬೇಕು ಅಂತಲೇ ನೀವು ಡಿಸೈಡ್ ಮಾಡ್ಕೊಂಡು ಬಂದಿದ್ದರೆ ನಾವು ಏನು ಮಾಡೋಕ್ಕಾಗಲ್ಲ. ಸಿನಿಮಾ ರೀತಿ ನೋಡಿ, ಇದು ಒಂದು ಅಷ್ಟಿತ್ವದ ಸಿನಿಮಾ, ಹಾಗೂ ಇದು ಒಂದು ತಂದೆ ಮಗನ ಸಿನಿಮಾ. ಈ ಸಿನಿಮಾಗೆ ನೀವು ಈ ರೀತಿಯಾಗಿ ಒಂದು ಕಾಂಟ್ರವರ್ಸಿ ಮಾಡಿದರೆ ನಿಜವಾಗ್ಲೂ ಅದು ಆಶ್ಚರ್ಯಸುವಂತಹ ವಿಷಯ. ದಯವಿಟ್ಟು ಒಂದು ಸಿನಿಮಾ ನೋಡಿ ಆದಮೇಲೆ ನೀವೇನು ಸಂಘಟನೆ ಕಾಂಟ್ರವರ್ಸಿ ಮಾಡುತ್ತೆ ಅದು ನಿಮ್ಮಲ್ಲಿ. ನೀವು ಸಿನಿಮಾ ಎಂಡಿಂಗಲ್ಲಿ ಹೇಳಿದೆ ಒಂದು ನೈಜ ಘಟನೆ ಆಧಾರಿತವಾದಂಥ ಸಿನಿಮಾ ಅಂತ ಹೇಳಿದ್ದೆ. ಇದು ನನ್ನ ತಂದೆ ನನ್ನ ತಾತನ ಜೀವನದಲ್ಲಿ ನಡೆದಂಥ ನೈಜ ಘಟನೆ. ನನ್ನ ತಾತ 1964 ಇಸ್ವಿಯಲ್ಲಿ ಒಂದು ಬಂದೂಕ ತರ್ತಾರೆ. ಬಂದೂಕ ತಂದಂಥ ಕಾಲದಲ್ಲಿ ಅಲ್ಲಿ ಹಿಡಿಯೋಂಥ ಒಂದು ಇನ್ಸ್ಟಿಟ್ಯೂಷನ್ಗಳು, ಆಗ ಪೆನ್ಗೊಂಡ ಅಂತ ಈಗ ಆಂಧ್ರ ಪ್ರದೇಶದಲ್ಲಿದೆ, ಆ ಪೆನ್ಗೊಂಡ ಅಂತ ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೆ. ಅಲ್ಲಿ ಇಲ್ಲಿ ಏನೆಲ್ಲ ತೋರಿಸಿದ್ರೆ ಅದೆಲ್ಲ ನಡೆದಿರೋಂಥ ಸತ್ಯ ಘಟನೆ. ಒಂದು ಯಲ್ಲಾರಾಂಪುರ ಅನ್ನೋ ಒಂದು ಗ್ರಾಮದಲ್ಲಿ ನಡೆದಿರೋಂಥದ್ದು. ಮತ್ತೆ ಆ ಕಣ್ಣು ನಮ್ಮ ತಾತ ತೀರೋದ ಮೇಲೆ ನಮ್ಮ ಅಪ್ಪ ತಗೊಳ್ಳೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟರು ಅನ್ನೋದು ನಾನು ಚಿಕ್ಕ ಏಜಿಂದಲೂ ಇದನ್ನು ಹೇಳ್ತಾ ಬರ್ತಾ ಇದ್ದೆ. ನನ್ನ ಬಗ್ಗೆ ನಿಮ್ಮ ಅಪ್ಪ ಎಷ್ಟು ಕಷ್ಟಪಡ್ತಾರೆ ಅಂತ, ವಿಡಿಯೋದಲ್ಲೇ ಡೈಲಿ ಕೂಲಿ ಮಾಡಿ, ಇಲ್ಲಿ ಜೀತ ಮಾಡಿ, ಕುಡಿಕೊಂಡು ಮನೆಗೆ ಬಂದು ಅಂತ. ಸೊ ನನಗೆ ತುಂಬ ಕಾಡ್ತಾ ಇರೋದು ನಾವು ಉಳಿಸ್ಕೋಬೇಕು ಅಂತ ಆ ಲೈನ ಇಟ್ಕೊಂಡು ನಾನು ಸಿನಿಮಾ ಮಾಡಿಕೊಂಡು ಆ ಪೆನ್ಗೊಂಡ ಪೊಲೀಸ್ ಸ್ಟೇಷನ್ ನನ್ನ ತಾತಗೆ ಏನೆಲ್ಲ ಆ ವಿಷಯಗಳು ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಮಾನ್ KK ಅಂತ. ಈ ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ಪಾತ್ರ ಮಾಡಿದ್ದೀನಿ. ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಕಾಂಟ್ರವರ್ಸಿ ಇದೆಯಾ ಇಲ್ವೋ ಅನ್ನೋದು ಥಿಯೇಟ್ರಿಗೆ ಬಂದು ಒಂದು ಸತಿ ನೋಡಿ. ಬಿಕಾಸ್ ಏನೇ ಕೆಲಸ ಮಾಡಿದಾಗಲಿ ಒಬ್ಬ ಮನುಷ್ಯನಲ್ಲಿ ಕೆಟ್ಟದ್ದು ಇರುತ್ತೆ, ಒಳ್ಳೇದು ಇರುತ್ತೆ. ಅದನ್ನು ಇದ್ದಿದ್ದಂಗೆ ತೋರಿಸೋದು ಪ್ರಕೃತಿ ನಿಯಮ ಅಂತ. ಆ್ಯಂಡ್ ನಿನ್ನೆ ನಾವು ಫಿಲಿಮ್ ಚೇಂಬರ್ಗೆ ಸಂಜೆ ಲೇಟಾಗಿ ಹೋಗಬೇಕಾಗಿತ್ತು. ಯಾಕಂದರೆ 16 ದಿನ ಸತತವಾಗಿ ಆಲ್ ಕರ್ನಾಟಕ ಟೂರ್ ಮಾಡ್ಕೊಂಡು ನಿನ್ನೆ ಬೆಳಗ್ಗೆ ನಾನು ಬ್ಯಾಂಗ್ಳೂರಿಗೆ ಬಂದೆ. ನಾನು ಸ್ವಲ್ಪ ಸೀರಿಯಸ್ ಆಗಿ ನಾವು ಚೇಂಬರ್ಗೆ ಹೋಗಿ ಐನಾಕ್ಸ್ ಬಗ್ಗೆ, PVR ಬಗ್ಗೆ ಮತ್ತು ಸಿನಿಪೋಲಿಸ್ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಕಂಪ್ಲೇಂಟ್ ಮಾಡಿದಾಗ PVR ಅವ್ರ ಕಡೆಯಿಂದ ಆಗಲಿ, ಐನಾಕ್ಸ್ ಕಡೆಯಿಂದ ಆಗಲಿ, ಸಿನಿಪೋಲಿಸ್ ಕಡೆಯಿಂದ ಆಗಲಿ, ಸರ್ ನಾವು ಮುಂಬೈಯಿಂದ ನೀವು ಮುಂಬೈಯವ್ರಿಗೆ ಫೋನ್ ಮಾಡಿ, ಮುಂಬೈಯವರು ಓಕೆ ಅಂದರೆ ನಾವು ಆಗ್ತೀವಿ. ಕರ್ನಾಟಕದಲ್ಲಿ ಒಂದು ಸ್ಕ್ರೀನು ಒಂದು ಶೋ ಕೊಡಬೇಕು ಅಂತಂದರೆ ಮುಂಬೈಯವ್ರ ಪರ್ಮಿಷನ್ ಬೇಕಾ ಅಂತ ನಾನು ನಿಮ್ಮೆಲ್ಲರೂ ಕೇಳ್ತಾ ಇದ್ದೀನಿ. ಹಾಗೆ ಫೆಬ್ರವರಿ 23ನೇ ತಾರೀಕು ಕನ್ನಡದಲ್ಲಾಗಲಿ, ತೆಲುಗುವಲ್ಲಾಗಲಿ, ತಮಿಳಲ್ಲಾಗಲಿ, ಮಲಯಾಳಂ ಆಗಲಿ ಯಾವ ಸ್ಟಾರ್ ಸಿನಿಮಾ ಬಂದಿದೆ ಸರ್? ಸ್ಟಾರ್ ಸಿನಿಮಾ ಬಂದಿದ್ದಿದ್ರೆ ನಾವೇ ಸೈಲೆಂಟಾಗಿ ಮನೆಗೆ ಹೋಗ್ತಾ ಇದ್ವಿ. ಆದರೆ ಒಂದು ಸ್ಟಾರ್ ಸಿನಿಮಾ ಬರಲಿಲ್ಲ, ಆದರೂ ಶೋ ಸಿಕ್ಕಿಲ್ಲ ಅಂತಂದರೆ ಏನರ್ಥ? ಅಂದರೆ ಯಾರಾದರೂ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಿದ್ದಾರೆ, ನಾಳೆ ಬೆಳೆದು ಬಿಡ್ತಾರೆ, ದೊಡ್ಡವರಾಗ್ಬಿಡ್ತಾರೆ ಅಂತ ತುಳಿಯೋದೇ ನಿಮ್ಮ ಉದ್ದೇಶ? ಸಿನಿಮಾ ಬಗ್ಗೆ ಒಂದು ಕಾಂಟ್ರವರ್ಸಿ ನಡೆದಿದೆ, ಧರ್ಮಗಳು, ಜಾತಿ ಬಗ್ಗೆ ಅಂತೆಲ್ಲ ಹೇಳಿದ್ದಾರೆ. ಸಿನಿಮಾಗೆ ಬಂದು ನೋಡಿ, ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಸತ್ಯ ಘಟನೆ ಅಂತ ಹೇಳಿದ್ದಾರೆ, ಇದ್ದಿದ್ದಂಗೆ ಹೇಳಿದ್ದಾರೆ. ಯಾಕೆ ಅಂದರೆ ಅದು ಅವ್ರ ಅಪ್ಪನಿಗೆ ಆಗಲಿ ಅವ್ರ ತಾತನಿಗೆ ಆಗಲಿ ಆಗಿರೋವಂಥ ಘಟನೆಗಳು ಅವ್ರ ಜೀವನದಲ್ಲಿ. ಆ್ಯಂಡ್ ಅದು ಅವರು ಹೇಗಿದೆಯೋ ಹಾಗೆ ತೋರಿಸಿದ್ದಾರೆ. ಆ್ಯಂಡ್ ನಾನು ಫಸ್ಟ್ ಕಾಪಿ ರೆಡಿ ಆದಮೇಲೆ ನಾನು ಸಿನಿಮಾ ನೋಡಿದ್ಮೇಲೆ ನನಗೆ ಗೊತ್ತಾಗಿದೆ, ನಾನು
ನಾನು ಮಾಡಿರುವಂಥ ಪಾತ್ರ ನಮ್ಮ ಡೈರೆಕ್ಟರ್ ಅವರ ಅಪ್ಪಂದು ಅಂತ ಇರೋ ಥರ ಹೇಳಿದ್ದೀವಿ. ತುಂಬ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ಹೊಸಬ್ರು ಇಂಡಸ್ಟ್ರಿಗೆ ಸಹಕಾರ ನೀಡಬೇಕು, ಬೆಂಬಲ ನೀಡಬೇಕು. ಸಿನಿಮಾ ಚೆನ್ನಾಗಿಲ್ಲ ಅಂತಂದಿದ್ರೆ ನೀವು ಯಾರೂ ಇಲ್ಲಿ ಇರ್ತಾ ಇರಲಿಲ್ಲ. ಆ್ಯಂಡ್ ಕಾಂಟ್ರವರ್ಸಿ ಆಗಿರೋದ್ರ ಕಾರಣದಿಂದ 15 to 17 ಶೋಸ್, 27 ಶೋಸ್ ತುಮಕೂರು ಎಸ್ಮಾಲ್ ಅಂತ ಒಂದಿದೆ, 37 ಶೋಸ್ ನಡೆಯುತ್ತೆ ಒಂದು ದಿನಕ್ಕೆ. ಅದರಲ್ಲಿ 25 ಸ್ಕ್ರೀನ್ಸ್ ಕೊಟ್ಟಿದ್ದಾನೆ ಅಂದರೆ ಅರ್ಥ ಮಾಡ್ತೀವಿ. ಸೊ ದೊಡ್ಡವರು, ನಾವು ಚಿಕ್ಕವರು, ಬೆಳೆಯೋಣ. ಅದಕ್ಕೆ ನಮ್ಮ ಕನ್ನಡದ ಜನತೆ ಸಹಕಾರ ನೀಡಬೇಕು. ಯಾಕಂದರೆ ಒಂದು ಕನ್ನಡ ಸಿನಿಮಾನ ಕೊಲ್ಲೋ ಪ್ರಯತ್ನ ಇಲ್ಲಿ ನಡೀತಾ ಇದೆ. ನಾವು ಒಬ್ಬರೇ ಅಂತಲ್ಲ, ಈ ಥರ ಸುಮಾರು ಘಟನೆಗಳು ನಡೆದಿದ್ದಾವೆ. ಆ್ಯಂಡ್ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದರೆ ನಾನು ನನ್ನ ಪ್ರೊಡ್ಯೂಸರ್ಗೆ ಆಗಲಿ, ಡೈರೆಕ್ಟರ್ಗೆ ಆಗಲಿ, ಮೇಯ್ನ್ಲಿ ನನ್ನ ತಂದೆ ತಾಯಿಗೆ ನಾನು ನೋವು ಸರ್. ಇದು ಯಾರಿಗೆ ಹೇಳ್ಕೊಳ್ಳೋಣ? ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ನಾವು, ಒಂದು ಶೋ ಕೊಡಲಿಲ್ಲ ಸ್ಕ್ರೀನು. ನಮ್ಮ ನೋವಿಗೆ ನೀವು ಬೆಲೆ ಕೊಡಬೇಕಾಗತ್ತೆ. ಆ್ಯಂಡ್ ರೆಸಿಪ್ರೊಕೇಷನ್ ಸರಿಯಾಗಿಲ್ಲ ಎಲ್ಲ ಮಲ್ಟಿಪ್ಲೆಕ್ಸ್ದು. ಇನ್ನೂ ಸಾರಿ, ತುಂಬ ಎಮೋಷ್ನಲ್ ಆಗ್ತಾ ಇದ್ದೀನಿ, ತುಂಬ ಫ್ರಸ್ಟ್ರೇಷನಲ್ಲಿದ್ದೀನಿ. ಬಿಕಾಸ್ 3 ವರ್ಷ ನಾಯಿ ಥರ ದುಡ್ದಿದ್ದೀವಿ ಸಿನಿಮಾಗೆ. ಎಲ್ಲರೂ ದುಡಿತಾ ಇದ್ದಾರೆ. ನಮ್ಗೆ ಇಲ್ಲಿವರೆಗೂ ₹1 ಆದರೂ ಇನ್ಕಮ್ ಬರಬೇಕಲ್ವಾ, ರೀಜನ್ರೇಟ್ ಆಗಬೇಕು ಅಂತಂದರೆ. ಯಾಕಂದರೆ ಪ್ರೊಡ್ಯೂಸರ್ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಎಲ್ಲರಿಗೂ ಅವ್ರು ಪಾಪ ಪೇಮೆಂಟ್ಸ್ ಮಾಡಿರ್ತಾರೆ. ಥಿಯೇಟ್ರವ್ರಿಗೂ ನಾವೇ ದುಡ್ಡು ಕೊಟ್ಟು ನಾವೇ ಸ್ಕ್ರೀನ್ಗಳು ಹಾಕ್ಕೊತಾ ಇದ್ದೀವಿ. ಅಟ್ಲೀಸ್ಟ್ ಸ್ಕ್ರೀನ್ ಸ್ಪೇಸ್ ಕೊಡಲಿಲ್ಲ ಅಂತಂದರೆ ಏನು ಮಾಡೋಣ? ಇವತ್ತು ಯಾವುದೋ ಹಿಂದಿ ಪಿಕ್ಚರು 2 ಪಿಕ್ಚರ್ ರಿಲೀಸ್ ಆಗಿದೆ ಅಂತೆ. ಪ್ರತಿಯೊಂದು ಮಾಲಲ್ಲಿ ಆ ಸಿನಿಮಾಗೆ 7 ಶೋಸ್ 6 ಶೋಸ್, 7 ಶೋಸ್ 6 ಶೋಸ್. ಮುಂಬೈಯವರು ಫೋನ್ ಮಾಡಬೇಕು, ನಾವು ಕನ್ನಡದಲ್ಲಿ ನಮ್ಮ ಸಿನಿಮಾ ನಾವು ಪ್ಲೇ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಕರ್ನಾಟಕದ ಪರಿಸ್ಥಿತಿ ಬಂದಿರೋದು. ನಾವು ಇದನ್ನು ಸಾಮಾನ್ಯವಾಗಿ ಬಿಟ್ಕೊಡೋದೇ ಇಲ್ಲ. ಏನೇ ಆಗಲಿ, ತಿಪ್ಪರ್ಲಾಗ ಹೊಡೆದಾಗಲಿ, ನಮ್ಗೆ ಇಂಡಸ್ಟ್ರಿಯಲ್ ಜಾಗ ಸಿಗಲಿಲ್ಲ ಅಂದರೂ ಇದಕ್ಕಾದರೂ ನಾವು ಹೋರಾಡ್ತೀವಿ. ತುಂಬ ಸೀರಿಯಸ್ ಆಗಂತೂ ತೊಗೊಂಡೇ ಬಿಟ್ಟಿದ್ದೀವಿ. ನೀವೆಲ್ಲರ ಸಹಕಾರ, ಆಶೀರ್ವಾದ ಇರಬೇಕು. ಕನ್ನಡನ ಬೆಳೆಸಬೇಕು, ಕನ್ನಡ ಸಿನಿಮಾನ ಉಳಿಸ್ಬೇಕು, ಕನ್ನಡ ಚಿತ್ರರಂಗನ ನೀವೆಲ್ಲರೂ ನಿಂತು ಬೆಳೆಸಬೇಕು. ಇದು ಪ್ರತಿಯೊಂದು ಸ್ಟಾರ್ ಕೂಡ ನೋಡಬೇಕಾಗಿರೋ ಈ ವಿಚಾರನ ತಿಳ್ಕೊಬೇಕಾಗಿರುವಂಥದ್ದು. ಇವರೆಲ್ಲರೂ ಬಂದು ಮಾತಾಡಬೇಕಾಗಿತ್ತಂತೂ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಬಂದು ಸಹಕಾರ ನೀಡಿ. ಇವತ್ತು ನಮ್ಮ ಪ್ರತಿಭಟನೆ ಆಗಲಿ, ನಮ್ಮ ಸ್ಟ್ರೈಕ್ಗಳಾಗಲಿ ಎಲ್ಲ ಮಾಲ್ಸಲ್ಲಿ ತುಂಬ ಭೀಕರವಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾನ ನೋಡಿ, ಸಿನಿಮಾ ಚೆನ್ನಾಗಿದ್ರೇ ಬನ್ನಿ. ಅದಕ್ಕಿಂತ ಮುಂಚೆ ಟ್ರೈಲರು ಟೀಸರ್ ಬಿಟ್ಟಿದ್ದೀವಿ, ಇಷ್ಟ ಆದರೆ ಮಾತ್ರ ಬನ್ನಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಸೊ ಈಗಷ್ಟೇ ನಮ್ಮ ಸಿನಿಮಾನ ನೋಡಿದೆ. ಆಲ್ರೆಡಿ ಸಿನಿಮಾನ ನೋಡಿದ್ದೆ. ಇವತ್ತು ಆಡಿಯನ್ಸ್ ಒಟ್ಟಿಗೆ ಸಿನಿಮಾ ತುಂಬ ಖುಷಿ ಆಯಿತು. ಪ್ರತಿಯೊಂದು ಸೀನಿಗೂ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು. ಆ ಚಪ್ಪಾಳೆ ವಿಜುವಲ್ಸ್ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಎಲ್ಲೋ ಒಂದು ಕಡೆ ಮಿಕ್ಸ್ಡ್ ಆಫ್ ಎಮೋಷನ್ಸ್, ಒಂದು ಕಡೆ ಖುಷಿ ಆಗ್ತಿದೆ, ಇನ್ನೊಂದು ಕಡೆ ದುಃಖ ಆಗ್ತಿದೆ. ಯಾಕಂದರೆ ಇಷ್ಟೊಂದು ಒಳ್ಳೆ ಸಿನಿಮಾಗೆ ನಮ್ಗೆ ಸಪೋರ್ಟ್ ಸಿಗ್ತಾ ಇಲ್ಲ. PVR, ಸಿನಿಮಾಸ್ ಯಾರು ನಮಗೆ ಥಿಯೇಟರ್ಸ್ಗೆ ನೆಟ್ಫ್ಲಿಕ್ಸ್ ಕೊಡ್ತಾ ಇಲ್ಲ. ಕನ್ನಡದವರಾಗಿ ನಮ್ಮ ಕನ್ನಡ ಸಿನಿಮಾಗಳನ್ನೇ ಸಪೋರ್ಟ್ ಮಾಡಿದ್ದಾರೆ. ನಾವೆಲ್ಲ ಎಲ್ಲರೂ ಹೋಗೋಣ, ಒಂಥರ ನೋವಿನ ಸಂಗತಿ. ಬರೀ ಸ್ಟಾರ್ಸ್ಗಳಿಗೆ ಮಾತ್ರ ನೀವು ಮಲ್ಟಿಪ್ಲೆಕ್ಸ್ಗಳನ್ನ ಹೋಗ್ತಾರೆ, ಥಿಯೇಟರ್ಸ್ಗಳನ್ನ ಹೋಗ್ತಾರೆ. ನಾವೆಲ್ಲ ಬೆಳೆಯೋದು ಹೇಗೆ? ಪ್ರತಿಯೊಬ್ಬ ಸ್ಟಾರ್ ಕೂಡ ಹೊಸಬ್ರಾಗಿ ತಾನೇ ಬಂದಿರೋ. ಅವಾಗೆಲ್ಲ ನಿಮ್ಮೆಲ್ಲರೂ ಸಪೋರ್ಟ್ ಇದ್ದಿದ್ದಕ್ಕೆ ತಾನೇ ಇವತ್ತು ಸ್ಟಾರ್ಸ್ಗಳಾಗಿ ನಿಂತಿರೋದು. ಆ್ಯಂಡ್ ಸಿನಿಮಾ ರಿಲೀಸ್ ಆಗುತ್ತೆ ಮುಂಚೆ ಕಾಂಟ್ರವರ್ಸಿ ಅಂತ ನಾವಿಲ್ಲಿ ಯಾವುದೇ ಜಾತಿ ನಿಂದನೆ ಮಾಡಿಲ್ಲ, ಯಾರಿಗೂ ಅವಮಾನ ಮಾಡಿಲ್ಲ. ಅದು ಏನೇ ಕಾಂಟ್ರವರ್ಸಿ ಮಾಡ್ತಿದ್ದಾರೆ ಅಂತ ನನಗಂತೂ ಅರ್ಥನೇ ಆಗ್ತಿಲ್ಲ. ಯಾರ್ಯಾರು ಕಾಂಟ್ರವರ್ಸಿ ಅಂತ ಮಾತಾಡ್ತಿದ್ದೀರಾ, ನಾನೇ ಟಿಕೆಟ್ ಸ್ಪಾನ್ಸರ್ ಮಾಡ್ತೀನಿ, ಆ್ಯಂಡ್ ನಾನು ಜೊತೆ ಬರ್ತೀನಿ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಸಿನಿಮಾ ನೋಡ್ಬಿಟ್ಟು ಆಮೇಲೆ ಮಾತಾಡಿ. ಸಿನಿಮಾದಲ್ಲಿ ಅದೇನು ನಾವು ಜಾತಿ ನಿಂದನೆ ಮಾಡಿದ್ದೀವಿ, ಸಿನಿಮಾದಲ್ಲಿ ಅದೇನು ಅವಮಾನ ಮಾಡಿದ್ದೀವಿ ನಾವು ಜಾತಿಗಳಿಗೆ. ಇದೊಂದು ಮುಖ್ಯವಾದ ಒಂದು ಕತೆ, ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ಸ್. ಆ್ಯಂಡ್ ಬಡತನ ಅನ್ನೋದು ಶ್ರೀಮಂತರು ಕಾಲಿಗೆ ಸಿಗಾಕೊಂಡಾಗ ಎಷ್ಟೆಲ್ಲ ಅವಮಾನ ಮಾಡ್ತಾರೆ ಅನ್ನೋದನ್ನು ನಾವು ಸಿನಿಮಾದಲ್ಲಿ ತೋರಿಸಿದ್ದೀವಿ. ಒಂದು ಅಪ್ಪ ಮಗನ ಬಾಂಡಿಂಗ್ ಇರ್ಬೋದು, ಒಂದು ಅಸ್ತಿತ್ವ ಕಾಪಾಡೋದಕ್ಕೆ ಅಂತ ಮಗ ಎಷ್ಟೆಲ್ಲ ಹೋರಾಟ ಮಾಡ್ತಾರೆ ಅನ್ನೋಂಥ ಒಂದು ಪಾತ್ರನ ನಾವು ಇನ್ನೋಸೆಂಟಾಗಿ ಪ್ಲೇ ಆಗಿರುವಂಥ ಒಂದು ಸಿನಿಮಾ. ಇದು ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಕಂಟೆಂಟ್ ಸಿನಿಮಾ. ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ರೆ ಚೆನ್ನಾಗಿ ಸಪೋರ್ಟ್ ಸಿಗ್ತಿಲ್ಲ ಅಂತ ಧರ್ಮದವರೇ, ನಾವು ಎಲ್ಲ ದೇವ್ರನ್ನ ಆರಾಧಿಸೋರೆ. ನಾವು ತುಂಬ ಬೆಲೆ ಕೊಡ್ತೀವಿ. ಅದಕ್ಕೆ ನಾವು ಮಾತಾಪಿತಾ ಗುರು ದೈವ ಬಂದು ಫಸ್ಟ್ ಸಿನಿಮಾ ಟೈಟಲ್ನ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡೋದನ್ನು ನೀವು ಕಲಿತು ಬಂದು ಮಾತಾಡಿ ಸರ್. ನಾನು ಇಲ್ಲೇ ಇರ್ತೀನಿ ಸರ್. ಎಲ್ಲಿ ಬಂದರೂ ಅಲ್ಲಿ ನಾನು ಎಲ್ಲಿ ಕರೆದು ನಾನು ಅಲ್ಲಿ ಬರ್ತೀನಿ. ಥ್ಯಾಂಕ್ ಯು ಸರ್. ಸಿನಿಮಾ ನೋಡಿದ್ರೆ ಅವ್ರು ಗೊತ್ತಾಗಿರುತ್ತೆ ಸಿನಿಮಾದಲ್ಲಿ ಏನಿದೆ
SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.